ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀವಿ. ಸೊ ಇವಿಷ್ಟು ನಾವು ಇಲ್ಲಿ ನಾವು ಬ್ಯಾಡ್ಗೆ ಮತ್ತು ಗುಂಟೂರು ಮೆಣಸಿನಕಾಯಿ ಮತ್ತು ಒಂಚೂರು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕೊಬ್ಬರಿ ತುರಿ, ಅರಿಶಿನ, ಇಲ್ಲಿ ಕಡಲೆಬೇಳೆ, ತೊಗರಿಬೇಳೆ, ಹೆಸರುಬೇಳೆ, ಜೀರಿಗೆ, ಮೆಣಸು ಮತ್ತು ಸಾಸಿವೆ, ಮೆಂತ್ಯ ಮತ್ತು ಎಳ್ಳು ತೊಗೊಂಡಿದ್ದೀವಿ. ಸೊ ಇಷ್ಟನ್ನು ನಾವು ರುಬ್ಬಕ್ಕೆ ಹಾಕೋತಿದ್ದೀವಿ. ಇದೆಲ್ಲ ಹುರಿದುಬಿಟ್ಟು ರುಬ್ಕೊಬೇಕು. ಮತ್ತು ಇಲ್ಲಿ ಒಗ್ಗರಣೆಗೆ ನಾವು ಕಡಲೆ ಬೀಜ, ಸೊ ಇಲ್ಲಿ ನಾವು ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀವಿ, ಮತ್ತು ಕರಿಬೇವು ಸೊಪ್ಪು, ಕಡಲೆ ಬೀಜ ಮತ್ತು ಒಂದು ಅರ್ಧ ಸ್ಪೂನಷ್ಟು ಹಿಂಗು, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಒಂಚೂರು ಸಾಸಿವೆ ಮತ್ತು ಇಲ್ಲಿ ಮೆಣಸಿನಕಾಯಿ ತೊಗೊಂಡಿದ್ದೀವಿ. ನೀವು ಇದಕ್ಕೆ ಗುಂಟೂರು ಬ್ಯಾಡ್ಗೆ 2 ಹಾಕೋಬೋದು. ಇವಿಷ್ಟು ನಾವು ಒಗ್ಗರಣೆಗೆ ಹಾಕೋತೀವಿ. ಸೊ ನಾವಿಲ್ಲಿ ಸಣ್ಣ ಉರಿಲಿ ಒಂದು ಬಾಣಲಿನ ಇಡಬೇಕು. ಸೊ ಈ ಬಾಣಲಿಗೆ ಕಡಲೆಬೇಳೆ ಹಾಕಿ ಹುರ್ಕೊತಾ ಇದ್ದೀವಿ. ನೋಡಿ ಈ ಥರ ಎಲ್ಲ ಒಂಚೂರು ಕೆಂಪುಗೆ ರೋಸ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಇವೆಲ್ಲ ಇವಾಗ ಕೆಂಪುಗಾಗಿದ್ದು. ಸೊ ಇದನ್ನು ಮತ್ತೆ ಆ ಬಟ್ಲಿಗೆ ಹಾಕೋಬೇಕು. ಸೊ ಇವಾಗ ಇಲ್ಲಿ ಅದಾಯಿತು. ಸೊ ಇವಾಗ ಅದಕ್ಕೆ ಹೆಸರುಬೇಳೆ ಹಾಕೊಂಡಿದ್ದೀವಿ. ಸೊ ಇದನ್ನು ಹಂಗೆ ಹುರ್ಕೋಬೇಕು ನಾವು. ನೋಡಿ ಇವಾಗ ಇದು ಒಂಚೂರು ಗೋಲ್ಡನ್ ಬ್ರೌನ್ ಆಗಿದೆ. ಸೊ ಇದನ್ನು ನಾವು ಇದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಇವಾಗ ತೊಗರಿಬೇಳೆ ಹಾಕ್ಕೊಂಡು ಹುರ್ಕೋಬೇಕು. ಇದನ್ನು ಒಂಚೂರು ಗೋಲ್ಡನ್ ಬ್ರೌನ್ ಆಗೋವರೆಗೂ ಒಂಚೂರು ರೋಸ್ಟ್ ಮಾಡ್ಕೋಬೇಕು. ಇದು ಒಂಚೂರು ಇದಾಗಿದೆ. ಸೊ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಇಲ್ಲಿ ಇವಾಗ ಇದಕ್ಕೆ ಮೆಂತ್ಯ ಹಾಕೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡಿ ಇವಾಗ ಇದು ಆಗಿದೆ. ಸೊ ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ಇದನ್ನು ಒಂದು ಪ್ಲೇಟಿಗೆ ಹಾಕೊಂಡಿದ್ದೀವಿ. ಸೊ ಇವಾಗ ನಾವು ಇದ್ರ ಬಾಣಲಿಗೆ ಮೆಣಸು ಹಾಕೊಳ್ಳೋಣ. ಇದನ್ನು ಒಂಚೂರು ಚೆನ್ನಾಗಿ ಹುರ್ಕೋಬೇಕು. ಇದ್ರ ಜೊತೆಗೆ ಹಾಗೆ ಜೀರಿಗೆನೂ ಹಾಕೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು ಒಂಚೂರು. ನೋಡಿ ಇದನ್ನು ಹುರ್ಕೊಂಡಾಗಿದೆ. ಸೊ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ. ಸೊ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಇದಕ್ಕೆ ಸಾಸಿವೆನ ಹಾಕೊಂಡು ಇದನ್ನು ಒಂಚೂರು ಹುರ್ಕೋಬೇಕು. ಇದನ್ನೆಲ್ಲ ನೀವು ಸಣ್ಣ ಉರಿಲೇ ಹುರ್ಕೋಬೇಕು. ಯಾಕಂದರೆ ನೀವು ತುಂಬ ಜೋರು ಉರಿ ಮಾಡಿ ಹುರ್ಕೊಂಡ್ರೆ ಸಿಕ್ಕಾಗುತ್ತೆ. ಸೊ ನೋಡಿ ಇದು ಆಗಿದೆ ಇವಾಗ. ಸೊ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ. ನೋಡಿ ಇವಾಗ ನಾವು 2 ಮೆಣಸಿನಕಾಯಿನ ಹಾಕ್ಬಿಟ್ಟು ಹುರ್ಕೋತಾ ಇದ್ದೀವಿ. ಇದೆಲ್ಲ ನೀವು ಸಣ್ಣ ಉರಿಲಿ ಹುರಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಅಕಸ್ಮಾತ್ ನೀವು ಜೋರು ಉರಿಲಿ ಹುರಿದ್ರೆ ಇವೆಲ್ಲ ಸೀದೋಗುತ್ತೆ. ಸೊ ಅವಾಗ ಟೇಸ್ಟ್ ಇರಲ್ಲ. ಸೊ ಅದಕ್ಕೆ ಎಲ್ಲ ಸಣ್ಣ ಉರಿಲಿ ಹುರ್ಕೊಳ್ಳಿ ಆದಷ್ಟು. ನೋಡಿ ಇದೆಲ್ಲ ಹುರಿದಾಗಿದೆ. ಸೊ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ ಇವೆಲ್ಲ ಒಂಚೂರು ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು. ಹುರಿದಾಗಿದೆ ಇದೆಲ್ಲ. ಇವಾಗ ಒಂಚೂರು ನಾವು ಉಪ್ಪು ಹುರ್ಕೊತಿದ್ದೀವಿ. ಯಾಕಂದರೆ ಇದು ಹುರಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೋಡಿ ಇವಾಗ ಇದು ಹುರಿದಾಗಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕ್ತಿದ್ದೀವಿ. ಇವಾಗ ಹುಣಸೆಹಣ್ಣು ಒಂಚೂರು ಹುರ್ಕೊತಿದ್ದೀವಿ. ನೋಡಿ ಸೊ ನಾವು ಸ್ಟವ್ ಆಫ್ ಮಾಡ್ಕೊಂಡು ಸೊ ಅದು ಏನು ಹೀಟ್ ಇರುತ್ತೆ ಸೊ ಅದರಲ್ಲೇ ಹುರ್ಕೊತಾ ಇದ್ದೀವಿ. ಯಾಕಂದರೆ ಅದು ಒಂಚೂರು ಮೊದಲೇ ಸ್ಟವ್ ಒಂಚೂರು ಕಾದಿರುತ್ತೆ. ಸೊ ಅದಕ್ಕೆ ಇದರಲ್ಲಿ ಹುರ್ಕೊತಿದ್ದೀವಿ. ಫ್ರೆಂಡ್ಸ್ ಇವಾಗ ಇದೆಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅದೆಲ್ಲ ಒಂಚೂರು ತಣ್ಣಗಾಗಿದೆ. ಸೊ ಇದೆಲ್ಲ ರುಬ್ಕೋತಾ ಇದ್ದೀವಿ. ಇದೆಲ್ಲ ರುಬ್ಕೊಂಡು ಪುಡಿ ಮಾಡ್ಕೋಬೇಕು. ನೋಡಿ ಇದೆಲ್ಲ ಪುಡಿ ಆಗಿದೆ. ಸೊ ಇವಾಗ ಒಂದು 3/4 ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀವಿ. ಸೊ ಇವಾಗ ಹುಣಸೆಹಣ್ಣು ಹಾಕ್ಕೊಂಡು ಇದೇ ಪುಡಿಗೆ ಹುಣಸೆಹಣ್ಣು ಹಾಕ್ಕೊಂಡು ಇದನ್ನು ರುಬ್ಕೋತಾ ಇದ್ದೀವಿ. ನೋಡಿ ಇವಾಗ ಇದೆಲ್ಲ ಹುಣಸೆಹಣ್ಣು ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ನಾವು ಇದಕ್ಕೆಲ್ಲ ಬೆಳ್ಳುಳ್ಳಿ ಹಾಕ್ತಾ ಇದ್ದೀವಿ. ಹಾಕ್ಕೊಂಡು ಇದನ್ನು ರುಬ್ಕೋತಾ ಇದ್ದೀವಿ. ಸೊ ನೋಡಿ ಇದನ್ನು ಇವಾಗ ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಇವಾಗ ಒಗ್ಗರಣೆ ಮಾಡ್ಕೋಬೇಕು. ಸೊ ಇಲ್ಲಿ ನಾವು ಕೊಬ್ಬರಿ ಮತ್ತು ಎಳ್ಳು ಎರಡನ್ನೂ ಹುರ್ಕೊಂಡು ಪುಡಿ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಇಲ್ಲಿ ನಾವು ಎಣ್ಣೆಗೆ ಒಂಚೂರು ಎಣ್ಣೆ ಕಾದ್ಮೇಲೆ ಚೆನ್ನಾಗಿ ಸಾಸಿವೆ ಹಾಕೊಂಡಿದ್ದೀವಿ. ಇವಾಗ ಕಡಲೆ ಬೀಜ ಹಾಕೋತಿದ್ದೀವಿ. ನೋಡಿ ಇದೊಂಚೂರು ಕಡಲೆ ಬೀಜ ಒಂಚೂರು ಅರ್ಧ ರೋಸ್ಟ್ ಆದಮೇಲೆ ಕಡಲೆಬೇಳೆ ಹಾಕೋತಿದ್ದೀವಿ. ಮತ್ತು ಉದ್ದಿನ ಬೇಳೆನ ಹಾಕೋತಾ ಇದ್ದೀವಿ. ನೋಡಿ ಈ ಕಡಲೆ ಬೀಜ ಎಲ್ಲ ಒಂಚೂರು ಗೋಲ್ಡನ್ ಬ್ರೌನ್ ಆಗ್ತದೆ ಅನ್ನುವಾಗ ನಾವು ಇದಕ್ಕೆ ಮೆಣಸಿನಕಾಯಿ ಹಾಕೋತೀವಿ. ನೋಡಿ ಇವಾಗ ಮೆಣಸಿನಕಾಯಿ ಹಾಕ್ಕೊತಿದ್ದೀವಿ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕೋತಾ ಇದ್ದೀವಿ ನಾವು. ಇವಾಗ ನಾವು ಇದಕ್ಕೆ ಕಡಲೆ ಸೊಪ್ಪು ಹಾಕೋತಿದ್ದೀವಿ. ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಒಂಚೂರು ಇದಾಗಿದೆ, ಫ್ರೈ ಆಗಿದೆ ಎಣ್ಣೆಯಲ್ಲಿ. ಸೊ ಇವಾಗ ನಾವು ಅವಾಗಲೇ ಏನು ರುಬ್ಬಿಟ್ಕೊಂಡಿದ್ದೀವಿ ಅದನ್ನು ಆ ಮಿಶ್ರಣವನ್ನು ಇವಾಗ ಹಾಕೋಬೇಕು. ನೋಡಿ ಇದನ್ನು ಹಾಕೋತಿದ್ದೀವಿ. ಸೊ ಇವಾಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂಚೂರು ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಹೊಂದ್ಕೊಳ್ಳೋ ತನಕ. ನೋಡಿ ಫ್ರೆಂಡ್ಸ್ ಸೊ ಇವಾಗ ಆಗಿದೆ ಇದು ಆಫ್ ಮಾಡ್ಕೊಂಡಿದ್ದೀವಿ. ಇವಾಗ ಕೊಬ್ಬರಿ ಹಾಕೋತಾ ಇದ್ದೀವಿ. ನೋಡಿ ಮತ್ತು ಆವಾಗಲೇ ಏನು ರುಬ್ಬಿಟ್ಕೊಂಡಿದ್ದಂಥ ಎಳ್ಳು ಪುಡಿ ಇತ್ತು ಅದನ್ನು ಹಾಕೋತಾ ಇದ್ದೀವಿ. ನೋಡಿ ಸೊ ಇವಾಗ ಇದಾಗಿದೆ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾವು ಇದಕ್ಕೆ ಯಾವುದೇ ನೀರು ಉಪಯೋಗಿಸಿ ಮಾಡಿರೋದಲ್ಲ. ಸೊ ಇದನ್ನು ಕಲಿಸ್ಕೊಂಡು ತಿಂದು ಹೇಗಿದೆ ಅಂತ ಕಮೆಂಟ್